ನಿಮಿಷ. ಈ ಜಿಲ್ಲೆಗೆ ಆಗಮಿಸಿದಂತ ಮಿನಿಸ್ಟರ್ ಬಂದ ಸಂದರ್ಭದಲ್ಲಿ ಮತ್ತೆ ನಿಮ್ಮ ಪತ್ರಿಕಾ ಮುಖದಲ್ಲಿ ಒಂದು ಹೇಳಿಕೆ ಕೊಟ್ಟಿರುವಂತ ಶಿವರಾಜ್ ತಂಗಡಿ ಸಾಹೇಬರು, ಆ ಹೇಳಿಕೆ ಏನಪ್ಪ ಅಂದ್ರೆ, ಈ ರಾಜ್ಯದ ಮಂತ್ರಿಯಾಗಿ ಸಚಿವರಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಉನ್ನತ ಮಟ್ಟದ ಆಡಳಿತವನ್ನು ಮಾಡಿರುತ್ತಾರೆ ಅಂತವರ ಬಗ್ಗೆ ನಮ್ಮ ಲೋಕಲ್ ಇರುವಂತಹ ರಾಜಕಾರಣಿ ಅನ್ಸರಿ ಅವರು ಸಮಾಜವನ್ನು ದಾರಿ ತಪ್ಪಿಸುವಂತ ಮೂಲಕ ಹೇಳಿಕೆಯನ್ನು ನೀಡಿದ್ದಾರೆ. ಅವ್ರು ಏನಂತಂದ್ರೆ, ಈ ರಾಜ್ಯದಲ್ಲಿ ಲಕ್ಷ ಜನಸಂಖ್ಯೆ ಅಭಿಮಾನಿಗಳುವಂತ ಒಬ್ಬ ಸಚಿವರು, ಅವರು ಕಾಂಗ್ರೆಸ್ಗೆ ಬದ್ಧ ಬುನಾಯಿ ಅಂತವರು ತಾಲೂಕಾ ಸಮಾಜಕ್ಕೆ ಕಾಂಗ್ರೆಸ್ ಮಾಡಬಾರ್ದು, ಬೇರೆ ಪಕ್ಷಕ್ಕೆ ಮಾಡಿದಂತೆ ಹೇಳಿಕೆ ಕೊಟ್ಟಾರಂತೇಳಿ ಅವ್ರು ಹೇಳಿಲ್ಲ. ಅವ್ರು ಹೇಳಿರೋದೇನಪ್ಪ ಅಂದ್ರೆ, ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿಲ್ಲ ಅಂತೇಳಿ ಹೇಳ್ಯಾರ. ಈ ರಾಜ್ಯದಲ್ಲಿ, ಈ ತಾಲೂಕಿನಲ್ಲಿ, ಎಲ್ಲ ತಾಲೂಕಿನಲ್ಲಿ, ಜಿಲ್ಲಾದಲ್ಲಿ ಬಂತು, ಈ ರಾಜ್ಯದಲ್ಲಿ ಬಂತು, ಅವ್ರು ಹೇಳಿಕೆ ಕೊಟ್ಟಿರೋದು ಅದರ ಪ್ರಕಾರವಾಗಿ. ಅವ್ರು ರಾಜ್ಯ ಮಟ್ಟದಲ್ಲಿ, ಸೆಂಟ್ರಲ್ ಮಟ್ಟದಲ್ಲಿ, ದೊಡ್ಡ ಮಟ್ಟದಲ್ಲಿ ಅವ್ರ ಹೆಸರಿದೆ. ಅದೇನೋ ನಮ್ಮ ಅನ್ಸಾರಿ ಸಾಹೇಬ್ರು ಏನು ಮಾಡೋ ಒಂದು ಹೇಳಿಕೆ ಕೊಟ್ಟಾರ, ನಿಮ್ಮ ಸಮಾಜದಲ್ಲಿ ನೀನು ಬೇರೆ ಪಕ್ಷಕ್ಕೆ ಮಾಡಂತ ಹೇಳಿದೆ ಅಂತ ಒಂದು ಹೇಳಿಕೆ ಕೊಟ್ಟಾರ. ಅದು ಸಂಪೂರ್ಣವಾದ ಸುಳ್ಳು. ಆ ಹೇಳಿಕೆ ಅವರು ಕೊಟ್ಟಿಲ್ಲ. ಅವರು ಸುಮ್ಮನೆ ಮಾತಾಡುವಂತ ವಿಷಯ ಅನ್ಸಾರಿ ಸಾಹೇಬ್ ಮಾಡ್ಯಾರ. ನಾವು ಕೂಡ ಅನ್ಸಾರಿ ಸಾಹೇಬ್ ಅಭಿಮಾನಿಗಳೇ. ಅವರು ಹೇಳಿಕೆ ಕೊಟ್ಟಿರೋದು ಅದು ತಪ್ಪು ಅಂತೇಳಿ ಈ ಮಾಧ್ಯಮ ಮುಖಾಂತರ ತಿಳಿಸೋದು ಬಯಸ್ತೇನೆ. ಈ ರಾಜ್ಯದ ಮಂತ್ರಿಯಾಗಿ ಶಿವರಾಜ್ ತಂಗಡಿ ಸಾಹೇಬರು ಮಲ್ಲಿಕಾರ್ಜುನ ಮತ್ತು ಅವರ ದುರ್ಗಾದೇವಿ ಮೂಲಕ್ಕೆ ಮಂತ್ರಿಯಾಗಿ ಸ್ಥಾನ ಸ್ವೀಕರಿಸಿದ ನಂತರ ಬಂದು ಅಮ್ಮನ ಆಶೀರ್ವಾದ ಪಡೆಯಕ್ಕೆ ಬಂದಿದ್ದರು. ಆ ಮೊದಲನೇ 6ನೇ ತಾರೀಕಿಗೆ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಆಡಿಯೋ ರೆಕಾರ್ಡ್ ಮಾಡ್ತಾರೆ. ರೆಕಾರ್ಡ್ ಮಾಡಿ ಸಾಮಾಜಿಕ ಗ್ರೂಪ್ಗಳಲ್ಲಿ ಬಿಡ್ತಾರೆ. ಬೋಯಿ ಸಮಾಜದವರು ನೀವು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿಲ್ಲ ಶಿವರಾಜ್ ತಂಗಡಿ ಅಂತ ಹೇಳಿಕೆ ಕೊಡ್ತಾರೆ. ಅದು ಸತ್ಯಕ್ಕೆ ದೂರವಾದ ಮಾತು. ಯಾಕಂದರೆ ನಮ್ಮ ಇರ್ಬೋದು, ಯಾವ ಸಮಾಜದಲ್ಲಿ ಇರ್ಬೋದು, ನಾವು ತಂಗಡಿ ಸಾಹೇಬು, ಪಾರ್ವ ಸಾಹೇಬರು ಸಮಾಜ ಮುಖಂಡರು, ಸಮಾಜ ಹಿರಿಯರ ನಮ್ಮ ಭಾರತದ ಮತ್ತು ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅವರು, ರಾಜ್ಯ ಮಂತ್ರಿ. ಈಗ ಅವರು ನಮಗೆ ಆ ರೀತಿ ಯಾವತ್ತು ಹೇಳಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕೋದ್ರೆ. ಇವರು ನಮ್ಮನ್ನ ಅಲ್ಲಿ ಮನೆ ಹತ್ರ ಕರ್ಕೊಳ್ಳಿಲ್ಲ. ನಾವು ನಮ್ಮ ಭಾಗದ ಮುಖಂಡರು ನಮ್ಮವ್ರು ಅದಾರ. ಇವತ್ತು ಕಾಂಗ್ರೆಸ್ ಹಾಕಿವಿ, ಓಟ್ ಹಾಕಿವಿ, ಬಿಜೆಪಿ ಓಟ್ ಹಾಕಿವಿ, ಮತ್ತು JDS ಪಕ್ಷಕ್ಕೆ ಹೋಗ್ತೀವಿ. ನಾವು ನಿಮ್ಮ ಹತ್ರ 10 ವರ್ಷ ದುಡಿದೀವಿ. ಅಲ್ಲಿ JDS ಪಕ್ಷ ಇದ್ದಾಗ ನಮ್ಮನ್ನ ನೀವು ದೂರಿಟ್ಟಿವಿ. ನಮ್ಮ ಯಾರನ್ನ ಬೆಳೆಸಿದ್ರೆ ನೀವು ನಮ್ಮ ಸಮಾಜದವ್ರನ್ನ ಏನಾದ್ರು ನಮ್ಮ ಸಮಾಜಕ್ಕೆ ಜಾಗ ಕೇಳಿದ್ವಿ, ಜಾಗ ಕೊಡ್ಸಿಲ್ಲ. ನಿಮಗೆ ಕಷ್ಟಪಟ್ಟು ದುಡಿದೀವಿ. ನಾವು 10 ವರ್ಷ 15 ವರ್ಷ ದುಡಿದೀವಿ. ನೀವೇ ನಮ್ಮನ್ನ ಕೆಳಗಡಿಸಿದ್ವಿ. ನಾವು ಹೋದ್ರು ಎಲೆಕ್ಷನ್ ಟೈಮ್ ಮನೆ ಕೊಟ್ಟು ನೀವು ಬರಲಿಲ್ಲ. ನೀವು ಬೋಯ್ ಸಮಾಜ ಓಟ್ ಹಾಕೋದಿಲ್ಲ ಅಂತ ನೀವು ಹೇಳಿಕೆ ಕೊಟ್ಟು ಬೇರೆ ಮುಖಾಂತರ ನಮ್ಮ ಸಮಾಜದ ಮುಖಂಡರು ಸರ್, ನಮ್ಮ ಸಮಾಜದವ್ರು ನಿಮ್ಮ ಸಮಾಜ, ನೀವು ಕಾಂಗ್ರೆಸ್ ಪಕ್ಷದಾಗ ಅದಾರ, ನಮ್ಮ ಸಮಾಜದವ್ರ ಮುಖಂಡರು ಅದಾರ. ನಾವು ಬಿಜೆಪಿ ಪಕ್ಷಕ್ಕೆ ಇದ್ದೀವಿ, ಕಾಂಗ್ರೆಸ್ ಪಕ್ಷಕ್ಕೆ ಇರ್ಬೋದು, ಆ ಪಕ್ಷ ನಮಗೆ ನಮ್ಮ ಸಮಾಜಕ್ಕೆ ಮೂಲಭೂತ ಸೌಕರ್ಯಗಳಾಯ್ತು. ನಮಗೆ ಸಮಾಜಕ್ಕೆ ನಾವು ಬೇಡಿಕೆ ಇಟ್ಟಿದ್ದೀವಿ. ನಮ್ಮ ಗಡಿ ಜನಾರ್ದನ್ ರೆಡ್ಡಿ ಸಾಹೇಬರು ನಿಮ್ಮ ಏನೇ ಇರಪ್ಪ ಬೇಡಿಕೆಗಳು ನಾವು ಈಡೇರಿಸ್ತೀವಿ ಅಂತ ಅವ್ರಿಗೆ ಭರವಸೆ ಕೊಟ್ಟಿದ್ರು. ಅವ್ರಿಗೆ ಓಟ್ ಹಾಕಿದ್ದೀವಿ ನಾವು. ಹಾಗಂತ ನಾವು ಸಮಾಜ ನಮ್ಮ ಸಮಾಜದವ್ರು ಮುಖಂಡು ನಿಮ್ಮ ಪಕ್ಷದಿಂದ ಅದಾರ, ಹಿಂಗಾದ್ರೆ ಅವ್ರು ಓಟ್ ಹಾಕಿಲ್ಲ ನಿಮಗೆ, ಅವ್ರಿಗೆ ಪಕ್ಷಕ್ಕೆ ದುಡಿದಿಲ್ಲ. ನಾವು ಬಿಜೆಪಿ ಬ್ಯಾನ್ ಹಾಕಿದ್ರೆ ನಮ್ಮ ವಿರುದ್ಧ ನಮ್ಮ ಪಕ್ಷ ನಮ್ಮ ಸಮಾಜದವರೇ ನೀವು ಬ್ಯಾನ್ಗಳಾಗ್ತಿದ್ರು. ಜಯಂತಿ ನೀವು ಜಯಂತಿಗೆ ಬಂದಿದ್ರಿ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿಲ್ಲ. ಆದರೂ ನೀವು ಈ ಭಾಗದ ಪ್ರಭಾವ ವ್ಯಕ್ತಿಗಳು ಮತ್ತು ಈ ರಾಜ್ಯದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀರಿ. ನಿಮ್ಮ ಮೇಲೆ ಬಹಳ ಗೌರವ ಇದೆ. ನೀವು ಸುಮ್ಮನೆ ರಾಜಕೀಯ ರಾಜಕೀಯ ತಂದಿಸಿ ನಮ್ಮ ಸಮಾಜವನ್ನು ಕಡೆಗಣಿಸಿ ಕೆಲಸ ಮಾಡಬೇಕು ಸರ್. ನಿಮ್ಮ ಮೇಲೆ ಅಭಿಮಾನ ಇದೆ. ದಯಮಾಡಿ ಈ ಮಾತನ್ನು ಹಿಂಪಡಿಬೇಕಂತ ನಾವು ಬಯಸ್ತಾ ಇದ್ದೀವಿ. ಯಾಕಂದರೆ ನಮಗೆ ನಮ್ಮ ಸಮಾಜಕ್ಕೆ ಮೂಲಭೂತ ಸೌಕರ್ಯ ಯಾರು ಕೊಡ್ತಾರೋ ನಾವು ಅವ್ರಿಗೆ ಮಾಡ್ತೀವಿ. ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಯಾವ JDS ಪಕ್ಷ ಇರ್ಬೋದು, ಯಾವ ಪಕ್ಷದ ಈ ಪಕ್ಷ ಅಂತ ಯಾರು ಇರಲಿ, ನಮ್ಮ ಸಮಾಜಕ್ಕೆ ಯಾರು ಹೇಗೆ ಕೊಡ್ತಾರೋ ನಮ್ಮ ಕೈ ನಾವು ನಮ್ಮ ಸಮಾಜದ ಈ ಭಾಗದ 24-25 ಸಾವಿರ ಓಟಿಗೆ ಇದೆ. ಓಟ್ ಹಾಕಿಲ್ಲ ನಿಮಗೆ ನಾವು 60-70 ಸಾವಿರ ಹೆಂಗೆ ಬಿದ್ದೀವಿ ನೀವೇನಾದ್ರೆ ಎಲ್ಲ ಸಮಾಜದ ದಯವಿಟ್ಟು ನಿಮ್ಮ ಪಕ್ಷದಾಗಿರೋರು ನೋವಾಗ್ತೈತೆ ಆ ರೀತಿ ಮಾತಾಡೋಕೆ ಹೋಗ್ಬೇಡ್ರಿ. ದಯಮಾಡಿ ನಾವು ಯಾರು ವಿರುದ್ಧ ಮಾತಾಡ್ತಿಲ್ಲ. ನಮ್ಮ ಸಮಾಜಕ್ಕೆ ಇನ್ನೂ ಆ ರೀತಿ ಹೇಳಿಕೊಡ್ಬೇಡ್ರಿ. ದಯವಿಟ್ಟು ಇನ್ನೂ ರಾಜಕೀಯ ವ್ಯಕ್ತಿಗಳು ನೀವೇನೋ ಮಾಡ್ತೀವಿ, ನಾವು ಅದರಿಗೆ ಎಂಟ್ರಿಫೈ ಆಗೋದಿಲ್ಲ. ನಮ್ಮ ಸಮಾಜಕ್ಕೆ ಹೇಳಿಸಿ ಕೆಲಸ ಮಾಡೋದು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನಮಸ್ಕಾರ.
ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಜನಪರ ಸುದ್ದಿ ಮಾಡುವ ಚಾನಲ್ ಟಿ ಪಬ್ಲಿಕ್ ನ್ಯೂಸ್ ಚಾನಲ್. ನಮ್ಮ ಚಾನಲ್ ನಿರಂತರವಾಗಿ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮದೇನಾದ್ರೂ ಸಮಸ್ಯೆಗಳಿದ್ರೆ ಕೂಡಲೇ ನಮ್ಮ ರಿಪೋರ್ಟರ್ನ ಸಂಪರ್ಕಿಸಿ ನಿಮ್ಮ ಸುದ್ದಿನ ಹಂಚಿಕೊಳ್ಳಿ. ನಮಸ್ಕಾರ.